ವೃಷಭಕ್ಕೆ ಒಂದು ಕಾಲಿತ್ತು, ಸತ್ಯದ ಒಂದು ಕಾಲಿತ್ತು. ತಪಸ್ಸು, ಶೌಚ, ದಯ, ಆ ಮೂರೂ ಕಾಲು ಅದು ಮುರಿದಿತ್ತು. ನೋಡಿದ ಪರೀಕ್ಷಿತ್, ಏನಪ್ಪ ಈ ವೃಷಭ ಒದ್ದಾಡ್ತಾ ಇದೆ, ಯಾರು ಕಾರಣ ಅಂತ ನೋಡ್ತಾರೆ. ಒಬ್ಬ ಕಲಿ ಪುರುಷ ರಾಜನ ವೇಷ ಹಾಕ್ಕೊಂಡು ಖಡ್ಗ ಹಿಡ್ಕೊಂಡು ನಿಂತಿದ್ದ ಆ ವೃಷಭದ ಪಕ್ಕದಲ್ಲಿ. ಕೇಳ್ತಾನೆ ಪರೀಕ್ಷಿತ್, ನೀನ್ಯಾರು ಅಂತ. ನಾನು ರಾಜ, ನನ್ನ ಎದುರಿಗೆ ನೀನ್ಯಾರು ರಾಜ ಅಂತ ಕೇಳ್ತಾನೆ. ಇಬ್ಬರು ರಾಜ ಇರಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಇಬ್ಬರು ದೇವರು ಇರಲಿಕ್ಕೆ ಸಾಧ್ಯ ಇಲ್ಲ, ಇಬ್ಬರು ಭೂಮಿಯಲ್ಲಿ ರಾಜ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಾನು ರಾಜ ಆಗಬೇಕು, ಒಂದು ನೀನು ರಾಜ ಆಗಿರಬೇಕು. ನಾನು ರಾಜನಾಗಿರುವಾಗ ನೀನು ರಾಜ ಅಂತ ಹೇಳಿ ಇಷ್ಟೆಲ್ಲ ಅನ್ಯಾಯ ಮಾಡಿದ್ದೀಯಾ. ದನಗಳ ಕಣ್ಣೀರಿಗೆ ಕಾರಣನಾಗಿದ್ದೀಯಾ. ವೃಷಭದ ಕಾಲನ್ನು ಕಡ್ದಿದ್ಯಾ. ನೀನು ಎಂಥ ರಾಜ, ನಿನ್ನನ್ನು ನಾನು ಕೊಂದುಬಿಡ್ತೇನೆ ಅಂತ ಹೊರೆಯಿಂದ ಖಡ್ಗವನ್ನು ಹಿಡಿದು ಕೊಲ್ಲಬೇಕು ಅಂತ ಹೊರಟ ಅಂತೆ. ಎಂತಹ ಧೈರ್ಯ, ಎಂತಹ ಶೌರ್ಯ! ಒಂದು ವೃಷಭದ ಕಾಲು ಕಡಿದರೆ ಕಾಲು ಕಡಿದವನ ಕತ್ತರಿಸ್ತೇನೆ ಅಂತ ಹೇಳುವ ರಾಜರು ನಮ್ಮ ಆ ಕಾಲದಲ್ಲಿದ್ದರು. ನಮ್ಮ ಕಾಲಕ್ಕೆ ಅಂಥ ರಾಜರುಗಳು ಬೇಕು. ಈ ಉತ್ತರ ಪ್ರದೇಶದಲ್ಲಿ ಇದ್ದರು ನೋಡಿ, ಅಂಥ ರಾಜರು ಇದ್ದಾರೆ ಈಗ. ಅದೇನು ಎಲ್ಲ ಲೂಟಿ ಮಾಡುವವರ ದರೋಡೆಕಾರರ ರಾಜ್ಯ ಆಗಿತ್ತು, ದೊಡ್ಡ ರಾಜ್ಯದ ಉತ್ತರ ಪ್ರದೇಶ. ಇವತ್ತು ಉತ್ತರ ಪ್ರದೇಶ ಅಂತಂದರೆ ಎತ್ತರ ಪ್ರದೇಶದಲ್ಲಿರ್ತಕ್ಕಂಥ ದೇಶ ಆಗಿದೆ. ಯಾಕೆಂದರೆ ರಾಜ ಅಲ್ಲಿ ಗಟ್ಟಿಯಾಗಿದ್ದಾನೆ. ಯೋಗಿ ರಾಜನಾಗಿರುವುದರಿಂದಾಗಿ ಅಲ್ಲೆಲ್ಲ ಗಟ್ಟಿಯಾಗಿದೆ ಧರ್ಮ. ಅದು ಒಬ್ಬ ರಾಜ ಗಟ್ಟಿ ಇದ್ದರೆ ಕಲಿ ಪ್ರವೇಶ ಆಗಲಿಕ್ಕೆ ಬಿಡುವುದಿಲ್ಲ. ಕರ್ನಾಟಕದಲ್ಲಿ ಕಲಿ ಪ್ರವೇಶ ಆಗಿಬಿಟ್ಟಿದೆ, ದುರಂತ. ಅದಕ್ಕೆ ಒಂದು ಒಳ್ಳೆಯ ಪರೀಕ್ಷಿತನಂತಹ ರಾಜ ನಮಗೆ ಬರಬೇಕು. ಪರೀಕ್ಷಿತ್ ಆ ವೃಷಭಕ್ಕೆ, ಧರ್ಮಕ್ಕೆ ನ್ಯಾಯವನ್ನು ಕೊಡುವವ, ಗೋವಿನ ಕಣ್ಣೀರನ್ನು ಒರೆಸುವವ. ಅವನು ಖಡ್ಗ ಯಾವಾಗ ತೆಗೆದ, ಕಲಿ ಅವನ ಕಾಲಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದಂತೆ. ರಾಜ ಅಂದರೆ ಹೇಗಿರಬೇಕು ಅಂತಂದರೆ ಕಲಿಗೆ ನಮಸ್ಕಾರ ಮಾಡುವವ ಅಲ್ಲ, ಕಲಿಯಿಂದ ನಮಸ್ಕೃತನಾಗತಕ್ಕಂತಹ ಒಬ್ಬ ರಾಜ ಅದು ಬೇಕು. ಆ ರಾಜ ಇದ್ದರೆ ದೇಶದೆಲ್ಲ ಧರ್ಮ ರಕ್ಷಣೆ ಆಗಲಿಕ್ಕೆ ಸಾಧ್ಯ. ಕಲಿ ನಮಸ್ಕಾರ ಮಾಡಿದರೆ ಪರೀಕ್ಷಿತ್ ನೋಡಿದ, ಏನು ಮಾಡಬೇಕು ಇವನನ್ನು ಅಂತ. ಅವನು ಹೇಳಿದ, ನಾ ದೇಶವನ್ನು ಬಿಟ್ಟು ಹೋಗು ಅಂತ ಅವನಿಗೆ ಆಜ್ಞೆಯನ್ನು ಮಾಡ್ತಾನೆ. ಕೊಲ್ಲಬೇಕು ಅಂತ ಹೊರಟಿದ್ದ, ಎರಡನೇ ಸ್ಟೆಪ್ಪಿಗೆ ಬಂದ, ನನ್ನ ದೇಶವನ್ನು ಬಿಟ್ಟು ಹೋಗು ಅಂತ. ಅವನಿಗೆ ಹೇಳಿದ, ದೇಶವನ್ನು ಬಿಟ್ಟು ಹೋಗಬೇಕು. ಇವತ್ತಲ್ಲ, ಅವತ್ತಿನಿಂದ ಇತ್ತು ನೋಡಿ ನುಸುಳುಕೋರರು ಅಂತ, ಇವತ್ತೂ ಇದ್ದಾರೆ, ಅವತ್ತೂ ಇದ್ದಾರೆ. ಈ ಕಲಿಯೇ ಕಲಿಸಿಕೊಟ್ಟದ್ದು. ನಾವು ಜಾಗ ಇದ್ದಲ್ಲಿ ಒಳ ಪ್ರವೇಶ ಮಾಡಬೇಕು ಅಂತ. ಹೀಗಾಗಿ ಎಲ್ಲ ಅನ್ಯಾಯ ಮಾಡೋರೆಲ್ಲ ನಮ್ಮ ಭಾರತಕ್ಕೆ ಪ್ರವೇಶ ಮಾಡ್ತಾರೆ. ಪರೀಕ್ಷಿತನಂತಹ ರಾಜರುಗಳು ಇದ್ದರೆ ಅವರನ್ನೆಲ್ಲ ದೂರ ಮಾಡಲಿಕ್ಕೆ ಸಾಧ್ಯ. ಪರೀಕ್ಷಿತ್ ಅವನು ಹೇಳ್ದ, ದೇಶ ಬಿಟ್ಟು ಹೋಗು ಅಂತ. ಅವನು ಹೇಳ್ದ, ದೇಶ ಬಿಟ್ಟು ಹೋಗು ಅಂತಂದರೆ ನನಗೊಂದು ಜಾಗ ಹೇಳಿ, ಎಲ್ಲಿ ಹೋಗ್ರಿ ಅಂತ ಹೇಳಿ ಆ ಜಾಗಕ್ಕೆ ಹೋಗ್ತೇನೆ. ಎಂಥ ನೋಡಿ ಕಲಿ. ಕಲಿಗೆ ಹೇಳ್ದ, ನಿನಗೆ 4 ಜಾಗ ಕೊಡ್ತೇನೆ ಅಂತ ಹೇಳ್ತಾನೆ. 4 ಜಾಗವನ್ನು ಕೊಡ್ತಾನೆ ಅವನಿಗೆ. ದ್ಯೂತಂ, ಪಾನಂ, ಸ್ತ್ರೀಯ, ಸೂನಾ. 4 ಜಾಗವನ್ನು ಕೊಡ್ತಾನೆ. 4 ಜಾಗದಲ್ಲಿ ಕೂಡು ಅಂತ ಹೇಳ್ದ. 4 ಕೊಟ್ಟರೆ ಪ್ಲೀಸ್ ಇನ್ನೂ ಒಂದು ಚೂರು ಕೊಡು ಅಂತ ಕೇಳ್ತಾನೆ. ನಮ್ಮ ಕ್ರಮ ಹಾಗೆ ನೋಡಿ. ಯಾರೋ ಈ ಭಿಕ್ಷೆ ಬೇಡಲಿಕ್ಕೆ ಕೂತಿರ್ತಾರೆ, ಭಿಕ್ಷೆ ಬೇಡ್ತಾರೆ, ಕೊಡಿ ಅಂತ ಕೇಳ್ತಾರೆ. ನೀವು ಕೊಡ್ತೀರಿ ಅಂತ ಇಟ್ಕೊಳ್ಳಿ. ಅಯ್ಯ ಒಂಚೂರು ಕೊಡಿ, ಇನ್ನೂ ಸ್ವಲ್ಪ ಕೊಡಿ, ಇನ್ನೂ ಸ್ವಲ್ಪ ಕೊಡಿ ಕೇಳ್ತಾರೆ ನೋಡಿ. ಅದು ಕಲಿಯ ಧರ್ಮ ಅಂತ. ಕೊಟ್ಟದ್ರಲ್ಲಿ ತೃಪ್ತಿ ಬೇಕು, ತೃಪ್ತಿ ಇಲ್ಲ ಅಂತಂದರೆ ಕಲಿ ಅಂತ. ಪುನಶ್ಚ ಯಾಚಮಾನಾಯ ಜಾತರೂಪಂ ಅದಾತ್ ಪ್ರಭು. ಪುನಃ ಅವನು ಯಾಚನೆ ಮಾಡಿದ, ಅವನಿಗೆ ಜಾತರೂಪಂ ಅದ ಬಂಗಾರವನ್ನು ಕೊಟ್ಟ ಅಂತೆ. 5 ಜಾಗವನ್ನು ಕೊಟ್ಟ ಅಂತೆ. ಕಲಿ ಹೇಳಿದ, 5 ಜಾಗ ಸಿಕ್ಕಿತು, 5 ಜಾಗ ಸಿಕ್ಕಿತು, ಪ್ರಪಂಚವೇ ನನ್ನ ಕೈಯಲ್ಲಿ ಅಂತ ಕಲಿ ಹೇಳಿದಂತೆ. ಈ 5ರಲ್ಲಿ ಯಾವುದಾದ್ರೂ ಒಂದು ನನಗೆ ಸಿಕ್ಕೇ ಸಿಗ್ತದೆ ಅಂತ. ಒಂದೋ ದ್ಯೂತ. ದ್ಯೂತ ಅಂತಂದರೆ ಜೂಜು ಅಂತಲೇ ಅಲ್ಲ, ಮತ್ತು ದುಡ್ಡಿಟ್ಟು ಆಡುವಂಥದ್ದು, ಅಂದರೆ ದುಡ್ಡು ಕಳ್ಕೊಳ್ಳತಕ್ಕಂತಹ ಪ್ರಕರಣಗಳು ಅದು ಎಲ್ಲೆಲ್ಲಿ ಇರ್ತದೆ. ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಅಂತಹ ಪ್ರಸಂಗಗಳು, ದುಡ್ಡಿನಲ್ಲಿ ನಾವು ಬದುಕುವಂತಹ ವ್ಯವಹಾರಗಳು ಎಲ್ಲಿಯಾದರೂ ಒಂದು ಇರ್ತದೆ. ಕೊನೆಗೆ ಏನಿಲ್ಲ ಅಂತಂದರೂ ಒಂದು ಹಣವನ್ನು ಸಾಲ ತಗೊಂಡಾದರೂ ಒದ್ದಾಡ್ತಾ ಇರ್ತೇವೆ. ಪಾನವಂದರೆ ಕುಡಿಯುವಂಥದ್ದು ಬೇರೆ ಬೇರೆ. ಈಗ ಕುಡಿಯುವುದು, ತಿನ್ನುವುದು ಎಲ್ಲ ಅಂಥದ್ದೆಲ್ಲ ಬಂದಿದೆ. ಯಾವುದು ನಮ್ಮ ಬುದ್ಧಿಗೆ ಕಾಲುಷ್ಯವನ್ನು ಉಂಟು ಮಾಡಿ ಕೊಡ್ತದೆ ಅದು.
ಸ್ತ್ರೀಯ ಅಂತಂದರೆ ಪರಸ್ತ್ರೀಯರು ಅಂತ ಅರ್ಥ. ಹಿಂಸಾ ಅಂತಂದರೆ ಜಗಳಾಡುವುದು. ಅದಕ್ಕೆ ನಾವು ಹೇಳೋದು ಮನೆಯಲ್ಲಿ ಜಗಳಾಡಬೇಡಿ, ವಾಸ್ತು ಇರ್ತದೆ ಮನೆಯೊಳಗೆ, ಜಗಳಾಡಬೇಡಿ, ಕಲಿಪ್ರವೇಶ ಆಗುತ್ತೆ ಅಂತ. ನಿಮಗೆ ಜಗಳ ಆಡಲೇಬೇಕು ಅಂತಿದ್ದರೆ ಮನೆಯ ಹೊರಗೆ ಹೋಗಿ ಅಲ್ಲಿ ಜಗಳ ಆಡಿ ಮತ್ತೆ ಮನೆಯೊಳಗೆ ಬನ್ನಿ. ಮನೆಯೊಳಗೆ ಜಗಳ ಆಡಿದರೆ ಆ ಕಲಿಪ್ರವೇಶ ಆಗುತ್ತೆ ಅಂತ. ಜಗಳ ಕಾಯ್ತಾ ಇರ್ತಾನಂತೆ, ಯಾವುದೋ ಒಂದು ಪ್ರಸಂಗ ಹಿಡ್ಕೊಂಡು ಕಲಿಪ್ರವೇಶ ಮಾಡ್ತಾನೆ ಅಂತ. ಬಂಗಾರ ಅಂತಂದರೆ ದೇವರಿಗೆ ಸಮರ್ಪಣೆ ಮಾಡದೇ ಇದ್ದ ನಿಷಿದ್ಧವಾದ ಬಂಗಾರ. ಇವತ್ತು ಕಲಿಗೆ ಭಾರೀ ಬೆಲೆ, ಬಂಗಾರಕ್ಕೆ ಭಾರೀ ಬೆಲೆಗಳು. ಬಂಗಾರ ಅಂತಂದರೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ, ದೇವರ ಹೆಸರನ್ನು ನಾವು ಹೇಳಿದರೆ, ಅಲ್ಲಿ ಲಕ್ಷ್ಮೀದೇವಿ ಕೂತಿದ್ದರೆ ಅಲ್ಲಿ ಕಲಿಗೆ ಪ್ರವೇಶ ಇರುವುದಿಲ್ಲ. ಮಂಗಳಸೂತ್ರ ಅಲ್ಲಿ ಲಕ್ಷ್ಮೀದೇವಿ ಅಲ್ಲಿ ಕೂತಿರ್ತಾಳೆ. ಹಾಗೆ ಎಲ್ಲಿ ನಾವು ಭಗವಂತನನ್ನು ಅನುಸಂಧಾನ ನಾವು ಮಾಡ್ತೇವೆ ಅಲ್ಲಿ ಕಲಿ ಪ್ರವೇಶ ಬರುವುದಿಲ್ಲ. ದೇವರನ್ನು ಮರೆತು ಬಿಟ್ಟರೆ ಆ ಬಂಗಾರದಲ್ಲಿಯೂ ಕೂಡ ಕಲಿ ಪ್ರವೇಶ ಆಗುತ್ತೆ. 5 ಕಡೆ ಕಲಿ ಕೂತಿರ್ತಾನೆ ಅಂತ. ಪರೀಕ್ಷಿತ ಕಲಿಯನ್ನು ಬಿಟ್ಟು ಬಿಡ್ತಾನೆ. ನಮಗೆ ಅನಿಸ್ತದೆ ಕಲಿಯನ್ನು ಯಾಕೆ ಬಿಟ್ಟ ಅಂತ. ಅವತ್ತೇ ಕೊಂದಿದ್ರೆ ಕಲಿಗಾಲನೇ ಬರಲಿಲ್ಲ ಅಂತಂದರೆ, ಇಂಥ ದಾರುಣ ಯುಗನೇ ಇಲ್ಲ ಅಂತಂದರೆ ಎಲ್ಲ ಧರ್ಮ ಚೆನ್ನಾಗಿ ರಾರಾಜ್ಯಮಾನ ಆಗ್ತಿತ್ತು ಅಂತ. ಪರೀಕ್ಷಿತ್ ಯಾಕೆ ಬಿಟ್ಟ ಕಲಿಯನ್ನು ಅಂತಂದರೆ 2 ಕಾರಣ ಅದಕ್ಕೆ. ಒಂದು, ಕಲಿಂ ಸಭಾಜಯಂತ್ಯಾರ್ಯ ಅಂತ ಭಾಗವತನೇ ಹೇಳ್ತದೆ ಏಕಾದಶ ಸ್ಕಂದದಲ್ಲಿ. ಕಲಿಯುಗ ಬೇಕು 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 ಅಂತ ಅಪೇಕ್ಷೆ ಪಡ್ತಾರಂತೆ. ಯಾಕೆ ಅಂತಂದರೆ ಸಾಧನೆ ಕಡಿಮೆ, ಫಲ ತುಂಬ. ಹಾಗಾಗಿ ಕಲಿಯುಗ ಬೇಕು ಅಂತ. ಒಂದು ಉದಾಹರಣೆ ಹೇಳಬಹುದೋ ಗೊತ್ತಿಲ್ಲ ನನಗೆ. ಈ ST SCಗಳು ಇರ್ತಾರೆ ನೋಡಿ, ನಮಗೆಲ್ಲ ಆಸೆ ಏನು ಅಂದರೆ ST SC ಆಗಿ ಹುಟ್ಟಬೇಕು ಅಂತ. ಯಾಕೆಂದರೆ ಓದಬೇಕು ಅಂತಿಲ್ಲ, ಬರೀಬೇಕು ಅಂತಿಲ್ಲ, ಒಳ್ಳೆಯ ಉದ್ಯೋಗ ಸಿಗುತ್ತೆ, ಕೈ ತುಂಬ ಸಂಬಳ ಸಿಗುತ್ತೆ, ಯಾರು ಮತ್ತೆ ಓಡಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಆರಾಮವಾಗಿರ್ಬೋದು ಅಂತ. ಕಲಿಯುಗ ಅಂದರೆ ಹಾಗೆ ಅಂತೆ. ಏನು ಸಾಧನೆ ಬೇಡ, ಭಾರೀ ಫಲ. ಏನು ಶ್ರೀ ಕೃಷ್ಣಾಯ ನಮಃ ಅಂತ ಹೇಳಿದ್ರೆ ಸರಿ ಮೋಕ್ಷ ಅಂತ ಹೇಳಿಬಿಡ್ತಾರೆ. ಎಷ್ಟು ಸುಲಭ ನೋಡಿ. ಹಿಂದೆ ಎಲ್ಲ ಸಾವಿರ ವರ್ಷ ತಪಸ್ಸು ಮಾಡಬೇಕಿತ್ತು. ಇವತ್ತೆಲ್ಲ ಅಂಥ ತಪಸ್ಸುಗಳೆಲ್ಲ ಬೇಡ. ಸ್ವಲ್ಪ ತಪಸ್ಸು ಮಾಡಿದ್ರೇ, ಏಕಾದಶಿ ಉಪವಾಸ ಮಾಡಿದರೆ ಏನು ಎಲ್ಲ ಪಾಪಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ದ್ವಾದಶಿ ದಿವಸ ಮತ್ತೆ ಪಾಪ ಹುಟ್ಟಲಿ, ಮತ್ತೊಂದು ಏಕಾದಶಿ ಉಪವಾಸ ಮಾಡಿದರೆ ಮತ್ತೆ 15 ದಿವಸದ ಪಾಪ ಅದು ಶಮನ ಆಗಿ ಬಿಡ್ತದೆ ಅಂತ. ಎಷ್ಟು ಸುಲಭ. ಹಿಂದೆ ಎಲ್ಲ ಪಾಪ ಪರಿಹಾರ ಆಗಬೇಕಾದ್ರೆ ಇಂದ್ರ ಕಮಲದ ನಾಳದ ಒಳಗೆ ಪ್ರವೇಶ ಮಾಡಿ ಏನು ತಪಸ್ಸು ಮಾಡಿದ್ದ ಎಲ್ಲ. ಹಾಗೆಲ್ಲ ಕಲಿಯುಗದಲ್ಲಿ ಭಾರೀ ಸುಲಭ ಸಾಧನೆ ಮಾಡಲಿಕ್ಕೆ ನೋಡಿ. ಇದು ಪರೀಕ್ಷಿತ್ ರಾಜರನ್ನ ಔದಾರ್ಯ. ಅವತ್ತೇ ಕಲಿಯನ್ನು ಮುಗಿಸಿದರೆ ಕಲಿಯುಗನೇ ಬರಲಿಲ್ಲ ಅಂತಂದರೆ ಇಷ್ಟು ಸುಲಭದಲ್ಲಿ ನಮಗೆ ಫಲ ಪಡೆಯಲಿಕ್ಕೆ ಸಾಧ್ಯನಾ? ಕಾಶಿಗೆ ಬರುವುದು, ಪಂಚಗಂಗಾ ಘಾಟಲ್ಲಿ ಸೇರುವುದು, ಅಲ್ಲಿ ಭಾಗವತ ಒಂದು ಸ್ವಲ್ಪ ಕೇಳುವುದು, ಗರ್ಭವಾಸ ದುಃಖನೇ ಪರಿಹಾರ ಆಯಿತು. ಎಷ್ಟು ಸುಲಭ ನೋಡಿ. ಇದು ಕಲಿಯುಗಕ್ಕೆ ಮಾತ್ರ ಸೀಮಿತ. ತ್ರೇತಾಯುಗದವರಿಗೆ, ಕೃತಯುಗದವರಿಗೆ ಇಂಥ ಚಾನ್ಸ್ ಉಂಟಾ? ಪರೀಕ್ಷಿತ ಕಲಿಯನ್ನು ಉಳಿಸಿದ್ರಿಂದ ಇಂಥ ಒಂದು ಅವಕಾಶ ನಮಗೆ ಬಂತು ಅಂತ ಒಂದು. ಎರಡನೇದು ಏನು ಅಂತಂದರೆ, ಕಲಿಯನ್ನು ಕೊಲ್ಲುವ ಶಕ್ತಿ ಪರೀಕ್ಷಿತ್ ರಾಜರಿಗೂ ಇಲ್ಲ. ಯಾಕೆಂದರೆ ಕಲಿಯನ್ನು ಕೊಲ್ಲಬೇಕಾದ್ರೆ ವಾಯುದೇವರೇ ಶಕ್ತರು. ವೃಷಭಮ್ಮ ಸಮಾನಾನಾಂ ಸಪತ್ನಾನಾಂ. ಅದು ದುರ್ಯೋಧನನನ್ನು ಕೊಂದವರು ಭೀಮಸೇನ ದೇವರು, ಅವರಿಗೆ ಮಾತ್ರ ಆ ಶಕ್ತಿ ಇರುವುದು. ಹಾಗಾಗಿ ಅಸಾಮರ್ಥ್ಯನೂ ಒಂದು ಇದೆ. ಎರಡನೇದ್ದು ನಮ್ಮ ಮೇಲೆ ಔದಾರ್ಯನೂ ಇದೆ. ಅಂತೂ ಕಲಿಯನ್ನು ದೂರ ಮಾಡಿದ ಕೀರ್ತಿ ಅದು ಪರೀಕ್ಷಿತ್ ರಾಜರಿಗೆ. ಪರೀಕ್ಷಿತ್ ರಾಜರು ಅವತ್ತು ದೂರ ಮಾಡಿದರು. ನಾವು ನಮ್ಮ ಮನೆಗೆ ಬರತಕ್ಕಂಥ ಕಲಿಯನ್ನು ದೂರ, ನಿತ್ಯ ಭಾಗವತವನ್ನು ಒಂಚೂರಾದರೂ ನಾವು ಅನುಸಂಧಾನ ಮಾಡಿದರೆ ಆ ಮನೆಯೊಳಗೆ ಕಲಿ ಬರುವುದಿಲ್ಲ. ಭಾಗವತೋತ್ತಮರ ಅನುಸಂಧಾನ ಎಲ್ಲಿ ಆಗ್ತದೆ ಅಲ್ಲಿ ಕಲಿ ನಿಗ್ರಹ ಆಗುತ್ತೆ ಅಂತ ಆ ಕಲಿಯನ್ನು ದೂರ ಮಾಡಿದ. ಆ ವೃಷಭಕ್ಕೆ 4 ಕಾಲಿನಲ್ಲಿ 3 ಕಾಲು ತುಂಡಾಗಿತ್ತು. ಆ 3 ಕಾಲನ್ನು ಜೋಡಿಸಿದ ಅಂತೆ. ಎಂಥ ರಾಜರುಗಳು ನೋಡಿ. ಡಾಕ್ಟ್ರಿಗೆ ಫೋನ್ ಮಾಡಲಿಲ್ಲ, ಅವನೇ ಕಾಲು ಜೋಡಿಸಿದ. ತಪಸ್ಸನ್ನು ಕೊಟ್ಟ, ಒಂದು ಕಾಲನ್ನು ಜೋಡಿಸಿದ. ತನ್ನ ಶೌಚವನ್ನು ಕೊಟ್ಟ, ಅದರ ಪುಣ್ಯವನ್ನು ಕೊಟ್ಟ, ಇನ್ನೊಂದು ಕಾಲನ್ನು ಜೋಡಿಸಿದ. ದಯೆಯನ್ನು ಮಾಡಿದ, ಮತ್ತೊಂದು ಕಾಲನ್ನು ಜೋಡಿಸಿದ. ರಾಜರುಗಳಿಗೆ ಆ ಶಕ್ತಿ ಇರಬೇಕು. ಯಾರಲ್ಲಿ ಯಾವುದು ಇಲ್ಲ ಅದನ್ನು ಕೊಟ್ಟು ಅವರನ್ನು ಗುಣಪಡಿಸುವಂತಹ ಶಕ್ತಿ ಇರಬೇಕು. ಹಾಗೆ ಧರ್ಮದ 3 ಕಾಲನ್ನು ಜೋಡಿಸಿ ಧರ್ಮದ ವೃಷಭ ಆರಾಮವಾಗಿ ಸ್ವಚ್ಛಂದವಾಗಿ ತಿರುಗಾಡುವ ಹಾಗೆ ಮಾಡಿದವರು ಪರೀಕ್ಷಿತ್ ರಾಜರು.
ಇವತ್ತು ದಿನ ನಾವು ನೆನಪಿಸಬೇಕು. ಸನಾತನ ಧರ್ಮವನ್ನೇ ದ್ವೇಷ ಮಾಡುವ ರಾಜಕೀಯ ಇವತ್ತು ಬೆಳೀತಾ ಇದೆ. ಅದು ದೂರ ಆಗಬೇಕಾದ್ರೆ ಇಂತಹ ಪರೀಕ್ಷಿತ ರಾಜರ ವಿಶೇಷವಾದಂತಹ ವಿಭೂತಿ ಇದ್ದವರು ಬಂದರೆ ಮಾತ್ರ ಇದು ಸಾಧ್ಯ. ಹಾಗಾಗಲಿ ಅಂತ ಇಂತಹ ಪವಿತ್ರವಾದ ಜಾಗದಲ್ಲಿ ನಾವು ಮಾಡಬೇಕಾದ ಪ್ರಾರ್ಥನೆ, ನಮ್ಮ ಪುಣ್ಯದಲ್ಲಿ ಒಂದು ಚೂರು ಪುಣ್ಯ ಆ ರಾಜಕೀಯದಲ್ಲಿ ಕೂಡುವವರಿಗೆ ಸ್ವಲ್ಪ ನಾವು ಕೊಟ್ಟು ನಾವು ಹಾಗೆ ಮಾಡಬೇಕು. ನೋಡಿ, ಇಂದ್ರದೇವರು ಯಾವಾಗ ಕಮಲನಾಡದಲ್ಲಿ ಕೂತರು ದೇವಲೋಕ ಖಾಲಿ ಆಯಿತು. ಆ ದೇವಲೋಕದಲ್ಲಿ ಯಾರನ್ನು ಕೂಡಿಸೋದು ಅಂತ ಒಂದು ಪ್ರಶ್ನೆ. ಇಂದ್ರ ಪದವಿಯಲ್ಲಿ ಕೂಡಬೇಕಾದ್ರೆ ಶಕ್ತಿ ಬೇಕು ನೋಡಿ. ಅದಕ್ಕೆ ಹೇಳಿದ್ರಂತೆ ನಹುಷನಿಗೆ, ನೀನು ಯಾರ್ಯಾರನ್ನು ನೋಡ್ತಿ ಅವರ ಪುಣ್ಯ ಎಲ್ಲ ನಿನಗೆ ಅಂತ. ಹಾಗಾಗಿ ಅವನು ನಹುಷ ಹೋಗಿ ಸ್ವರ್ಗದಲ್ಲಿ ಇಂದ್ರನಾಗಿ ಕೂತ ಅಂತ ಹೇಳ್ತಾರೆ. ಹಾಗೆ ನಮ್ಮ ಅಧಿಕಾರಿಗಳಿಗೆ ಅವರಿಗೆ ಪುಣ್ಯವನ್ನು ನಾವು ಕೊಡಬೇಕು. ಪುಣ್ಯವನ್ನು ಕೊಟ್ಟು ಅವರು ದೇಶವನ್ನು ಕಾಯಬೇಕು. ಚೌಕಿದಾರರು ನಮಗೆ ಬರಬೇಕು, ಅಧಿಕಾರ ಮಾಡುವವರು ನಮಗೆ ಬೇಡ. ನಮಗೆ ಅಂಥವರು ಬಂದು ಕೂತರೆ ನಮ್ಮ ದೇಶ ಅದು ಸುಭಿಕ್ಷೆ ಆಗ್ತದೆ. ಪರೀಕ್ಷಿತ ರಾಜರು ದೇಶವನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾರೆ. ಅವರ ವೈಭವಗಳನ್ನು ತುಂಬ ಇರ್ತದೆ. ಅಲ್ಲಿ ಒಂದೆರಡು ವೈಭವಗಳನ್ನು ಪಟ್ಟಿ ಮಾಡಿ ಕೊನೆಗೆ ಹೇಳ್ತಾರೆ, ಆ ಪರೀಕ್ಷಿತ ರಾಜರು ಧನುರುದ್ಯಮ್ಯ ಪಾಂಡವ, ಕೈಯಲ್ಲಿ ಬಿಲ್ಲುಬಾಣ ಹಿಡ್ಕೊಂಡು ಮೃಗಯಾರ್ಥಂ ಬೇಟೆಯಾಡಲಿಕ್ಕೆ ಅಂತ ಹೊರಡ್ತಾರೆ. ಒಂದು ಜಿಂಕೆಯ ಬೆನ್ನ ಹಿಂದೆ ಸಾಕ್ತಾರೆ. ಜಿಂಕೆ ಬೆನ್ನ ಹಿಂದೆ ಹೋದರೆ ಜಿಂಕೆ ಎಲ್ಲಿ ಸಿಗ್ತದೆ? ಅದಕ್ಕೆ ಹೆಸರು ಮೃಗ ಅಂತ ಹೆಸರು. ಮೃಗ ಅಂತಂದರೆ ಯಾವುದನ್ನು ಹುಡುಕಬೇಕೋ ಅದು ಜಿಂಕೆ, ಅದಕ್ಕೆ ಮೃಗ ಅಂತ ಹೆಸರು. ಮೃಗ್ಯತೆ ನತು ಲಭ್ಯತೆ ಸ ಮೃಗ. ಯಾವುದನ್ನು ಹುಡುಕಬೇಕೇ ಹೊರತು ನಲಭ್ಯತೆ ಸಿಗುವುದಿಲ್ಲ, ಅದಕ್ಕೆ ಮೃಗ ಅಂತ ಹೆಸರು. ಹಾಗಾಗಿ ಪರೀಕ್ಷಿತು ಹುಡುಕೊಂಡು ಹೊರಟ, ಜಿಂಕೆ ಸಿಗಲೇ ಇಲ್ಲ. ಶ್ರಮ ಆಯಿತು. ಕೊನೆಗೆ ನೋಡ್ತಾನೆ, ಒಂದು ಆಶ್ರಮ ಕಾಣಿಸ್ತು. ತುಂಬ ಖುಷಿಯಾಯಿತು. ಒಳಗೆ ಪ್ರವೇಶ ಮಾಡಿದ. ಹಸಿವಾಗ್ತಾ ಇತ್ತು, ನೀರಡಿಕೆ ಆಗ್ತಾಯಿತ್ತು. ಆಶ್ರಮದಲ್ಲಿ ಸರೋವರ ಇರ್ತದೆ, ಬಾವಿ ಇರ್ತದೆ, ನದಿ ಇರ್ತದೆ, ನೀರು ಕುಡಿಯಬಹುದು ಅಂತ ತೀರ್ಮಾನ ಮಾಡಿ ಒಳಗೆ ಪ್ರವೇಶ ಮಾಡ್ತಾನೆ. ನೀರವ ನಿಸ್ಪಂದ, ಮಾತೇ ಇಲ್ಲ, ಯಾರೂ ಎದುರು ಬರುವುದಿಲ್ಲ. ಏನಪ್ಪ ಇದು? ಎಲ್ಲಿ ಆಶ್ರಮ ಇರ್ತದೆ ಅಲ್ಲಿ ಶ್ರಮ ಎಲ್ಲ ಪರಿಹಾರ ಆಗಬೇಕು. ಅವನಿಗೆ ಮೊದಲು ಈ ದೈಹಿಕ ಶ್ರಮ ಇತ್ತು, ಜಿಂಕೆ ಸಿಗಲಿಲ್ಲ ಅಂತ ಮಾನಸಿಕ ತುಮುಲ ಇತ್ತು. ಇದು ಕಡಿಮೆ ಆಗಲಿಲ್ಲ, ಇದು ಜಾಸ್ತಿಯೇ ಆಯಿತು ಅಂತ ಅವನಿಗೆ ನಿರೀಕ್ಷೆ ಏನಿತ್ತು ಅಂದರೆ ರಾಜ ಬರ್ತಾನೆ ಅಂತಂದರೆ ಅವನಿಗೆ ಸ್ವಾಗತ ಮಾಡ್ತಾರೆ, ಅವನಿಗೆ ಆಸನ ಕೊಡ್ತಾರೆ, ಪಾದ್ಯ ಕೊಡ್ತಾರೆ, ಆಚಮನೆ ಕೊಂಡಿ ಮಧುಬರ್ಕ ಉಪಚಾರಗಳು ಮಾಡ್ತಾರೆ ಅಂತ ಯಾವುದೂ ಇಲ್ಲ. ಒಳ್ಳೆಯ ಮಾತೂ ಸಿಗಲಿಲ್ಲ. ರಾಜ, ಅಧಿಕಾರ, ಅವನಿಗೆ ಟೆನ್ಷನ್, ಎಲ್ಲ ತಲೆಗೆ ಪಿತ್ತ ಏರುವುದು ಅಂತ ಹೇಳ್ತಾನೆ ನೋಡಿ, ಎಲ್ಲ ಅವನಿಗೆ ಆಯಿತು. ಅದು ಎಲ್ಲರ ಎದುರಿಗೆ ಆದ ಅವಮಾನ ತಡ್ಕೊಡ್ಲಿಕ್ಕಾಗಲಿಲ್ಲ ಅವನಿಗೆ. ಒಂದು ಕ್ಷಣ ಅವನಿಗೆ ಚಿತ್ತ ವಿಕ್ಷೋಭ ಆಗಿಬಿಡ್ತು. ನೋಡ್ತಾನೆ, ಅಲ್ಲಿ ಶಮೀಕರು ಧ್ಯಾನದಲ್ಲಿ ಕೂತಿದ್ದಾರೆ. ಈ ರಾಜ ಬಂದರೂ ಗೊತ್ತಾಗಿಲ್ಲ, ಎಂಥ ತಪಸ್ಸು, ಎಂಥ ಮೆಡಿಟೇಷನ್. ನಮಗೆ ಯಾರು ಬಾರದಿದ್ದರೂ ಎಚ್ಚರಿಕೆ ಆಗಿಬಿಡುತ್ತೆ. ಯಾರು ಬಂದರು, ಯಾರು ಬರ್ತಾರೆ, ಗುಮ್ಮ ಬರಬೇಕು, ಯಾರೂ ಬರೋಲ್ಲ. ಶಮೀಕರು ಬಂದರೆ ರಾಜನೇ ಬಂದ, ಇಡೀ ದೇಶನೇ ಬಂತು, ಎಲ್ಲ ಒಟ್ಟಿಗೆ ಬಂದರು. ಏನು ಎಚ್ಚರಿಕೆನೇ ಆಗಲಿಲ್ಲ, ಗೊತ್ತೇ ಆಗಿಲ್ಲ. ಶಮೀಕ ಅಂದರೆ ಹಾಗೆ. ಶಮ ಅಂದರೆ ಶಮೋ ಮನ್ನಿಷ್ಠತಾ ಬುದ್ಧೇಹೇ. ಶಮ ಅಂದರೆ ಬುದ್ಧಿಯನ್ನು ಭಗವಂತನಲ್ಲಿ ಇಡುವುದು. ದೇವರಲ್ಲಿ ಬುದ್ಧಿ ಇಟ್ಟವರಲ್ಲಿ ಶ್ರೇಷ್ಠನಾದವ ಅವನು ಶಮೀಕ. ಹಾಗಾಗಿ ಅವನ ಮನಸ್ಸು ಇಲ್ಲಿರಲಿಲ್ಲ. ಒಂದು ಮನಸ್ಸು ಭಗವಂತನಲ್ಲಿ ನಿಂತಿತ್ತು. ಮನಸ್ಸು ಈಚೆ ಕಡೆ ಹರಿಯಲೇ ಇಲ್ಲ. ಯಾಕೆಂದರೆ ರಾಜಾದಿರಾಜ ಅವನ ಮನಸ್ಸಲ್ಲಿ ಕೂತಾಗ ಈ ರಾಜ ಎಲ್ಲಿ ಗೋಚರನಾಗಿ ಬಿಡ್ತಾನೆ. ಹಾಗಾಗಿ ಆನಂದಮಯನಾಗಿದ್ದ. ಪರೀಕ್ಷಿತ ಹೇಳಿದ, ಬರೀ ಮೋಸ, ಇದು ನಾಟಕ ಬರೀ, ಅದರಿಂದ ಇದಕ್ಕೆ ಸರಿಯಾದ ಪಾಠ ಕಲಿಸಬೇಕು ಅಂತ ತೀರ್ಮಾನ ಮಾಡಿದ. ಅಲ್ಲೇ ಒಂದು ಸತ್ತ ಹಾವು ಇತ್ತು. ಕೈಯಲ್ಲಿ ಮುಟ್ಲಿಗೂ ಹೇಸಿಗೆ ಅವನಿಗೆ. ತನ್ನ ಬಾಣದ ತುದಿಯಿಂದ ಅದನ್ನು ಎತ್ತಿದ, ಆ ಶಮೀಕರ ಕೊರಳಿಗೆ ಹಾಕಿದ. ನನಗೆ ಮಾಡಿದ ಅವಮಾನಕ್ಕಿದೊಂದು ಸರಿಯಾದ ಪುರಸ್ಕಾರ ಅಂತ ಹೇಳಿ ಮುಂದೆ ಸಾಕ್ತಾನೆ. ಪರೀಕ್ಷಿತ ಹೊರಟ. ಎಂತಹ ರಾಜ!
ಕಲಿಯನ್ನು ನಿಗ್ರಹ ಮಾಡಿದಂತಹ ರಾಜ ಇಲ್ಲಿ ಆ ಧ್ಯಾನಕ್ಕೇನೆ ಸನಾತನ ಧರ್ಮಕ್ಕೇನೆ ಅವಮಾನ ಮಾಡಿದ. ಸನಾತನ ಧರ್ಮಕ್ಕೆ ತಪಸ್ಸು, ಶೌಚ, ದಯ 3 ಕಾಲನ್ನು ಜೋಡಿಸಿದ ಆ ರಾಜ ಇಲ್ಲಿ ಆ ತಪಸ್ಸಿರಲಿ, ಶೌಚ ಇರಲಿ, ಯಾವುದಕ್ಕೂ ಬೆಲೆ ಮಾರ್ಕೇ ಹಾಕಲಿಲ್ಲ. ಅವನು ದಯೆ ಬರಲೇ ಇಲ್ಲ. ಎಲ್ಲಿ ದಯೆ ಬರಬೇಕಿತ್ತು ನೋಡಿ, ಏಕಾಂತದಲ್ಲಿ ಆ ಶ್ರೀಕಾಂತನನ್ನು ಚಿಂತನೆ ಮಾಡ್ತಾ ಇದ್ದಾನೆ. ಒಬ್ಬಾ ಏನು ತಪಸ್ಸು, ಏನು ಶೌಚ ಅಂತ ಅವರ ಬಗ್ಗೆ ದಯಾ ಹರಿಸಬೇಕಾಗಿತ್ತು, ಯಾವುದೂ ಇಲ್ಲ. ಅದನ್ನು ನೋಡಿದ ಪರೀಕ್ಷಿತ್ ಹೊರಟೇ ಹೋದ. ಭಾಗವತ ಈ ಕಥೆಯನ್ನು ನಮಗೆ ನಿರೂಪಣೆ ಮಾಡಿದೆ.